ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಸ್ಕ್ ಬೇಬಿ ಸೌಜನ್ಯ. ಜೋರು ಅಂದರೆ ಜೋರು ಮಳೆ ಬರ್ತಾ ಇದೆ ಆಯಿತಾ. ಹಾಗೆ ಸೌಂಡ್ ಕೇಳ್ತಾ ಇರ್ಬೋದು, ಮೇಲೆ ಅಲ್ಲಿ ಶೀಟ್ ಹಾಕಿರೋದಲ್ಲ, ಹಾಗೆ ಪರ 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 ಅಂತ ಸೌಂಡ್ ಬರ್ತಿದ್ದೆ. ಈ ಪ್ರಾಡಕ್ಟ್ ಉಂಟಲ್ಲ, ಬರುವವರೆಗೂ ನಾನು ಪಾನ್ಸ್ ಕ್ರೀಮೇ ಯೂಸ್ ಮಾಡ್ತಾ ಇದ್ದದ್ದು. ಇದು ಇವಾಗ ಬಂದಿದೆ ಅಲ್ಲ, ಅದಕ್ಕೆ ಇದನ್ನೊಮ್ಮೆ ನೋಡುವ ಅಂತ ಹೇಳಿಕೊಂಡು ಇದು 1 ವಾರದಿಂದ ಹಾಕ್ತಾ ಇದ್ದೇನೆ ಆಯಿತಾ. ಹಾಗೆ ಮೊನ್ನೆ ಅಷ್ಟೇ ನಾನು ಹೇಳಿದ್ದೆ, ನನಗೆ ಇದು ನಾನು ಒಂದು ಕ್ರೀಮ್ ಆರ್ಡ್ರ್ ಮಾಡಿದ್ದೇನೆ ಫೇಸಸ್ ಕೆನಡದವ್ರದ್ದು. ಅದು ನನಗೆ ಇವತ್ತು ಬಂದಿದೆ, ಯಾವ ಥರ ಇದೆ ಅಂತ ನೋಡುವ ಅಂತ ಹೇಳಿಕೊಂಡು ನಾನೊಂದು ಲಾಗ್ ಮಾಡಿ ಇದನ್ನು ತೋರಿಸಿದೆ. ಹಾಗೆ ಇದು ನಾನು ಒತ್ತಾಯದ ಮೇರೆಗೆ ನಾನು ಲಾಗ್ ಮಾಡ್ತಾ ಇರೋದು. ನನ್ನ ತಂಗಿ ಇವಾಗ ಸಮೇತ ಕಾಲ್ ಮಾಡಿ ಕೇಳಿದ್ಲು ಆಯಿತಾ, ನೀನು ಅದು ಮಾಡಿದ್ದೆ, ಅದು ಫಸ್ಟ್ ಆ ಲಾಗನ್ನು ಮಾಡು ಅಂತ. ಅದಕ್ಕೋಸ್ಕರ ನಾನು ಈಗ ಆಲ್ರೆಡಿ ಇವಾಗ ಇನ್ನೊಂದು ಲಾಗ್ ನಾನು ಮಾಡ್ತಾ ಇದ್ದೆ, ಅದು ಮಾಡಿ ಸಹ ಆಯಿತು, ಹೇರ್ ಸ್ಟೈಲ್ ಲಾಗ್. ಅದಾದ ನಂತರ ಇವಾಗ ಅವಳದು ಕಾಲ್ ಬಂತು, ಮಾಡು ಮಾಡು ಅಂತ ಹೇಳಿಲ್ಲ. ಅದ ನಂತರ ನಾನು ಈಗ ಈ ಲಾಗನ್ನು ಮಾಡ್ತಾ ಇದ್ದೇನೆ. ಇದು ನೋಡಿ, ನಂದು ಫೇಸಲ್ಲಿ ಈಗ ಏನಿಲ್ಲ, ನಾನು ಯಾವುದೂ ಕ್ರೀಮ್ ಹಾಕಿಲ್ಲ ಆಯಿತಾ. ನೋಡಿ, ಬೊಟ್ಟು ಹಾಕಿದ್ದೆ, ಅದನ್ನು ಇವಾಗ ನಾನು ತೆಗೆದಿಲ್ಲಿ ಇಟ್ಟಿದ್ದೇನೆ. ಇಲ್ಲೇ ನೋಡಿ, ಕೈಯಲ್ಲಿದೆ, ತೆಗೆದಿಟ್ಟಿದ್ದೇನೆ. ಇವಾಗ ಫೇಸಸ್ ಕೆನಡದವ್ರದ್ದು ಕ್ರೀಮ್ ಹಾಕುವ. ಕ್ರೀಮ್ ಹಾಕಿದ ನಂತರ ಯಾವ ಥರ ಗ್ಲೋ ಇದೆ ಅಂತ. ಯಾಕೆಂದರೆ ತಂಗಿ ಹೇಳ್ತಿದ್ರು, ನೀನು ಮೊನ್ನೆಯಿಂದ ಡೈಲಿ ಆಗ್ತಾ ಇದೆಯಾ? ಹೌದು ಅಂತ ಹೇಳಿಲ್ಲ. ಹಾಗೆ ಗ್ಲೋ ಕಾಣೋದು ಅಂತ ಹೇಳ್ತಾ ಇಲ್ಲ ಆಯಿತಾ. ಇವಾಗ ಒಂದು ಇದು ಕ್ರೀಮ್ ಹಾಕುವ, ಯಾವ ಥರ ಕಾಣ್ತದೆ ಅಂತ. ನಾನು ಕೂಡ ಇದು ಹಾಕಿದ ಮೇಲೆ ಬೇರೆ ಯಾವ ಪ್ರಾಡಕ್ಟು ನಾನು ಹಾಕ್ತಾಯಿಲ್ಲ, ಯಾವುದು ಕ್ರೀಮ್ ಹಾಕ್ತಾಯಿಲ್ಲ, ಇದು ಮಾತ್ರ ನಾನು ಹಾಕ್ತಾ ಇರೋದು. ಇದಕ್ಕೆ ಪೌಡರ್ ಸಮೇತ ನಾನು ಹಾಕ್ತಿಲ್ಲ ಆಯಿತಾ. ಹೇಗೆ ಯಾವ ಥರ ಕಾಣ್ತದೆ ಅಂತ ನೋಡ. ಅವರು ಪ್ರಮೋಷನ್ ಕೊಟ್ಟಿಲ್ಲ ಗೈಸ್, ಆದರೆ ಈಗ ನನ್ನಿಂದಾಗಿ ತುಂಬ ಜನ ತಗೊಳ್ತಾರ ಅಂತ. ಅವರಲ್ಲಿ ಆದರೂ ಪ್ರಮೋಷನ್ ಕೊಡ್ತಿದ್ರೆ ನನಗೆ ಸಹ ಇದಾಗ್ತಿತ್ತು. ಇದನ್ನು ನಾನು ಎಲ್ಲಿಂದ ಬೈ ಮಾಡಿಕೊಂಡೆ ಅಂತ ಹೇಳಿದರೆ, ಇದು ಮಧು ಅಂತ ಇದ್ದೆ ಅಲ್ಲ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ಮಧು ಅವ್ರದ್ದು. ಅದರಲ್ಲಿ ಮಧು ಪ್ರಮೋಷನ್ ಮಾಡಿದ್ಲು. ನಾನು ಅವಳ ಲಾಗನ್ನು ನೋಡದೇ ಇರೋದೇ ಇಲ್ಲ. ನನಗೆ ಅವ್ರದ್ದೊಂದು ಫ್ಯಾಮಿಲಿ ತುಂಬ ಇಷ್ಟ ಆಯಿತಾ. ಹಾಗೆ ಅವ್ರದ್ದೊಂದು ಲಾಗ್ ನಾನು ಯಾವತ್ತು ಮಿಸ್ ಮಾಡದೆ ನೋಡ್ತೇನೆ. ಹಾಗೆ ಅವರ ಲಾಗಲ್ಲಿ ನಾನು ನೋಡಿ ಬೈ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಗ್ಲೋ ಆಗಿ ಕಾಣ್ತದೆ, ಸಾಫ್ಟ್ ಆಗ್ತದೆ, ನನಗೆ ಇಷ್ಟ ಆಯಿತು. ಜಾಸ್ತಿ ಏನು ಹಾಕ್ಬೇಕಂತಿಲ್ಲ, ಇದಕ್ಕೆ ಬೇಕಾದರೂ ನಿಮಗೆ ಪೌಡರ್ ಹಾಕ್ಬೋದು. ನಾನು ಪೌಡರ್ ಯಾವುದು ಹಾಕ್ತಾಯಿಲ್ಲ ಇವಾಗ, ನನಗೆ ಇದು ಮಾತ್ರ ಸಾಕು ಅಂತ ಆಗಿದೆ. ಆದ ಕಾರಣ ನಾನು ಇದು ಮಾತ್ರ ಹಾಕ್ತಾಯಿದ್ದೇನೆ. ಇಲ್ಲಿ ಇವಾಗ ರೂಮಲ್ಲಿ ನಾನು ಲಾಗ್ ಮಾಡ್ತಾ ಇದ್ದೇನಲ್ಲ, ಹಾಗೆ ಕತ್ತಲೆ ಕಾಣ್ತಾ ಇರ್ಬೋದು. ಅವಾಗ ಫಸ್ಟಿಗೆ ಹೇಗಿತ್ತು ನ್ಯಾಚುರಲ್ ಆಗಿರುವಾಗ, ಇವಾಗ ಹೇಗಿದೆ ನೋಡಿ. ಬೇರೆ ನೀವು 10-20 ಕ್ರೀಮ್ಸ್ ಎಲ್ಲ ಹಾಕಬೇಕಂತ ಇಲ್ಲ. ಅದ ನಂತರ ಅವ್ರದ್ದೊಂದು ಲಿಪ್ಸ್ಟಿಕ್ ತಗೊಂಡಿದ್ದೇನೆ. ಲಿಪ್ಸ್ಟಿಕ್ ಅಂದರೆ ಇದು ಮಾತ್ರ ನನಗೆ ಇದರಲ್ಲಿ ಕಲರ್ ಯಾವ ಥರ ಸೆಲೆಕ್ಷನ್ ಮಾಡೋದು ಅಂತೆಲ್ಲ ಗೊತ್ತಿರಲಿಲ್ಲ. ಅದು ನಾನು ಪರ್ಪಲ್ ಆ್ಯಪ್ ಅಂತ ಇರೋದು, ಅದರಲ್ಲಿ ನಾನು ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿರೋದು. ಹಾಗೆ ನನಗೆ ಅದರದ್ದು ಅಷ್ಟೊಂದು ಐಡಿಯಾ ಇರಲಿಲ್ಲ ಆಯಿತಾ. ಹಾಗೆ ಅದರಲ್ಲಿ ಕಲರ್ಸ್ ಸಹ ಬರಲಿಲ್ಲ, ಅದಕ್ಕೋಸ್ಕರ ನಾನು ತುಂಬ ಟ್ರೈ ಮಾಡಿದೆ. ಮತ್ತು ನನಗೆ ಇದೇ ಕಲರ್ ಅದು ಚಾಯ್ಸ್ ಮಾಡಿ ಅಂತ ಆರ್ಡ್ರ್ ಮಾಡಿ ಆಗಿತ್ತು. ಮತ್ತು ಕ್ಯಾನ್ಸಲ್ ಮಾಡೋದು ಯಾವ ಥರ ಅಂತ ಸಹ ಅದರಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಅದರಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ಏನಿದೆ, ಅದಕ್ಕೆ ಮತ್ತೆ ಓಕೆ ಇರಲಿ, ಇದೆ ಬರಲಿ, ತೊಂದರೆ ಇಲ್ಲ, ನೋಡುವ ಅಂತ ಹೇಳಿದೆ. ನೆನೆಸಿ ಇದನ್ನು ತಂದಿರುವಂಥದ್ದು. ಇದು ನೋಡಿ, ಇದು ಲಿಫ್ ಇದೆ ಕಲರು, ಚೆಂದ ಇದೆ ಮಾತ್ರ. ನಾನು ಮಾತ್ರ ಇದಕ್ಕೆ ಎಂತ ಮಾಡ್ತೇನೆ ಅಂತ ಹೇಳಿದರೆ, ನನಗೆ ಇದು ಲೈಟ್ ಆಯಿತು ಕಲರ್, ಸ್ವಲ್ಪ ಡಾರ್ಕ್ ಇರಬೇಕಿತ್ತು ಅಂತ ಹೇಳಿ ನಾನು ಲ್ಯಾಕ್ಮೆ ಅವ್ರದ್ದು ಫಸ್ಟಿಗೆ ಹಾಕಿ ಮತ್ತೆ ಇದನ್ನು ಹಾಕೋದು. ಲ್ಯಾಕ್ಮಿದು ಫಸ್ಟ್ ಹಾಕಿದರೆ ಸ್ವಲ್ಪ ಒಂಥರ ರೆಡ್ ಕಲರಿನಾಗಿದೆ, ಶೇಡ್ ಬರ್ತದೆ. ಮತ್ತು ಆದ ನಂತರ ಇದನ್ನು ಹಾಕೋದು. ಇದು ಲಾಂಗ್ ಟೈಮು ಲಿಪ್ಸ್ಟಿಕ್ ಬೇರೆ. ಮತ್ತು ಇವಾಗ ಟೀ ಮತ್ತು ಕಾಫಿ ಅದು ಏನಾದರೂ ಕುಡಿದ್ರೆಲ್ಲ ಲೋಟದಲ್ಲಿ ಎಲ್ಲ ಹಿಡಿತಾ ಇತ್ತಲ್ಲ, ಮತ್ತು ಏನಾದರೂ ತಿಂದರೆ ಎಲ್ಲ ಹೋಗ್ತಾಯಿತ್ತು.
ಅದೆಲ್ಲ ಯಾವುದು ಹೋಗೋದೇ ಇಲ್ಲ ಆಯಿತಾ. ಇಲ್ಲದಿದ್ದರೆ ಅಲ್ಲಲ್ಲಿ ಇಲ್ಲೆಲ್ಲ ಬಾಕಿ ಆಗಿದೆ. ಒಬ್ಬೊಬ್ಬರು ಲಿಪ್ಸ್ಟಿಕ್ ಹಾಕ್ತಾರೆ, ಫಸ್ಟ್ ಚೆಂದ ಇರ್ತದೆ, ಮತ್ತೆ ಇಲ್ಲಿ ಮಾತ್ರ ಇರೋದು, ಇಲ್ಲೆಲ್ಲಿರ್ತದೆ ಮತ್ತು ಇಲ್ಲೆಲ್ಲ ಇರೋದೇ ಇಲ್ಲ. ಹಾಗೆಲ್ಲ ತಿಂದು ಹೋಗಿರ್ತದೆ. ಹಾಗೆ ಇದು ಎಲ್ಲ ಆ ಥರ ಹೋಗೋದಿಲ್ಲ. ಇದು ಲಾಂಗ್ ಟೈಮ್, ನಿಮಗೆ ಎಷ್ಟು ಟೈಮ್ ಬೇಕಾದರೂ ಇರ್ತದೆ. ಹೀಗೆ ಮಾಡಿದರೂ ಏನಾಗೋದಿಲ್ಲ ಆಯಿತಾ. ಹೀಗೆ ಗ್ಲೋ ಬಂತ. ಮತ್ತು ಐಲೈನರ್ ಎಲ್ಲ ಹಾಕಿ ಇನ್ನೂ ಚೆಂದ ಕಾಣ್ತದೆ ನೋಡಿ. ಇವಾಗ ಹಾಕಿ ತೋರಿಸ್ತೇನೆ. ಅದು ಇವಾಗ ನಾನು ಇದು ಮಾತ್ರ ಹಾಕಿದಲ್ಲ. ಯವ್ವ, ನನಗೆ ಮೊಬೈಲ್ ನೋಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಮಾರೆ. ಬ್ಯಾಗಲ್ಲಿ ಒಂದು ಸಣ್ಣದೊಂದು ಇದು ಇರಬೇಕು ನನ್ನ ಹತ್ರ, ಕನ್ನಡಿ. ನೋಡ್ತೇನೆ. ಇವಾಗ ಪ್ರೋಗ್ರಾಮ್ ಎಲ್ಲ ಇಲ್ಲಲ್ಲ, ಅದಕ್ಕೆಲ್ಲ ಒಂದೇ ಬ್ಯಾಗಲ್ಲಿ ತುಂಬಿಸಿಟ್ಟಿದ್ದೇನೆ. ಇನ್ನು ಪ್ರೋಗ್ರಾಮಿಗೆ ಹೋಗುವಾಗ ತೆಗೆಯುವುದಲ್ಲ. ಇದು ಫ್ಯಾನ್ಸಿ ಐಟಮ್ ಇದೆಲ್ಲ ನೋಡಿ. ಸಣ್ಣದೊಂದು ಕನ್ನಡಿ ಇದೆ. ಇದರಲ್ಲಿ ಗ್ಲೋ ಆಗಿ ಶೈನಿಂಗ್ ಆಗಿ ಕಾಣ್ತದೆ. ಸ್ವಲ್ಪ ಹೊತ್ತಾದ ಮೇಲೆ ಇನ್ನೂ ಚೆಂದ ಕಾಣ್ತದೆ. ಯಾವುದು ಕ್ರೀಮ್ ನಿಮಗೆ ಇಷ್ಟ, ನೀವು ಯಾವುದು ಹಾಕ್ಬೇಕಂತಲೇ ಇಲ್ಲ. ಪಾರ್ಲರಿಗೆ ಹೋಗ್ಬೇಕಂತಿಲ್ಲ, ಮೇಕಪ್ಪಿಗೆಲ್ಲ, ಸಣ್ಣ ಸಣ್ಣ ಇವೆಂಟಿಗೆಲ್ಲ ಇದೇ ಬೆಸ್ಟು. ನನಗೆ ಎಲ್ಲ ಒಳ್ಳೆ ವರ್ತ್ ಆಗ್ತದೆ. ನೋಡಿ ಗೈಸ್, ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಇಷ್ಟು ಮೇಕಪ್ ಓಕೆ, ನಮಗೆ ಸಾಕು. ಮತ್ತು ತುಂಬ ರೇರಾಗಿ ಸಾಕಬಾರ್ದು. ನಾನು ಮೊದಲೆಲ್ಲ ಉಂಟಲ್ಲ, ಪ್ರೋಗ್ರಾಮಿಗೆಲ್ಲ ಹೋಗುವಾಗ ಒಂದು ವೆನಿಟಿ ಆಗಿದೆ ನನ್ನ ಹತ್ರ, ಅದರಲ್ಲಿ ಫುಲ್ ಆಗ್ತಾಯಿದೆ ಆಯಿತಾ. ಇವಾಗ ನೋಡಿ, ನನಗೆ ಅವರದ್ದೊಂದು ಇದೊಂದು ಪರ್ಸ್ ಒಂದು ಕೊಟ್ಟಿದ್ದಾರೆ. ಅದು ಇದು ಫೇಸ್ ಸ್ಕ್ಯಾನರ್ದವರು ಇದು 2 ಪ್ರಾಡಕ್ಟ್ ಬರುವಾಗ ಇದು ಮತ್ತು ಇದೊಂದು ಪರ್ಸ್ ಫ್ರೀ. ಇದಕ್ಕೆ 2ಕ್ಕೆ 707 ರೂಪಾಯಿ ಆಗಿದೆ. 2ಕ್ಕೆ ಬೈ ಮಾಡುವಾಗ 2 ಸೆಟ್ ಕೂಡ ಬೈ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಒಳ್ಳೆ ಆಫರ್ ಕೂಡ ಇದೆ. 2 ತಗೊಂಡ್ರೆ, ಒಂದು ತಗೊಂಡ್ರೆ ಏನೋ 500 ಸಮಥಿಂಗ್ ಆಗ್ಬೋದು. ಹಾಗೆ ಇದೊಂದು ಬ್ಯಾಗ್, ಇದೊಂದು ಪರ್ಸ್ ನೋಡಿ, ಚೆಂದ ಇದೆ. ಇದರಲ್ಲಿ ನಮಗೆ ಮೇಕಪ್ ಇದೆಲ್ಲ ಇದರಲ್ಲಿ ಹಾಕ್ಬೋದು. ಹೀಗೆ ನೋಡಿ, ಒಂದರಲ್ಲೇ ಹಾಕಿ ಒಂದು ಬ್ಯಾಗಲ್ಲಿ ಹಾಕಿದ್ರೆ ಆಯ್ತು. ಇಲ್ಲದ್ರೆ ಎಲ್ಲ ದಿಕ್ಕಲ್ಲಿ ಇರ್ತದಲ್ಲ, ಅದಕ್ಕೋಸ್ಕರ ಅದರಲ್ಲಿ ಹಾಕಿ ಹಾಕ್ಬೋದು. ಚೆಂದ ಇದೆ ಮಾತ್ರ. ಮತ್ತು ನನಗೆ ಐಲೈನರ್ ಇಲ್ಲಿ ಕೆಳಗೆ ಸಹ ಐಲೈನರೇ ಹಾಕಿದರೆ ಅದು ಕಣ್ಣಿನ ಒಳಗಡೆ ಹೋಗ್ತದೆ. ಅದಕ್ಕೆ ನಾನು ನೋಡಿ ಈಗ ಮೇಲೆ ಹಾಕಿದ್ದು, ಇಲ್ಲಿ ಸ್ವಲ್ಪ ಬಂದಿದೆ ನೋಡಿ ಗೈಸ್ ಯಾವ ಥರ ಕಾಣ್ತದೆ ಅಂತ. ಇನ್ನು ಹೇರ್ ಸ್ಟೈಲ್ ಎಲ್ಲ ತುಂಬ ಚೆಂದಾಗಿ ಮಾಡಿದರೆ ಸಕ್ಕತ್ತಾಗಿ ಕಾಣ್ತದೆ. ಇಷ್ಟು ಸಾಕಲ್ಲ ಮೇಕಪ್ಪು. ಮತ್ತು ತುಂಬ ರೇರಾಗಿ ಮಾಡಬಾರ್ದು. ನೋಡಿ ಮುಖ ಎಷ್ಟೊಂದು ಗ್ಲೋ ಆಗಿ ಕಾಣ್ತದೆ. ನಿಮಗೆ ಗ್ಯಾರಂಟಿ ಬೇಕಾದರೆ ಇದರಲ್ಲಿ ಯಾವುದೇ ಒಂದು ತಗೊಂಡ್ರೆ ನಿಮಗೆ ಲಾಸ್ ಆಗ್ಬೋದು, ಆ ಥರ ಇಲ್ಲವೇ ಇಲ್ಲ. ಖಂಡಿತವಾಗ್ಲೂ 100ಅಲ್ಲಿ 100% ಮಾರ್ಕ್ ಕೊಡ್ತೇನೆ. ಇದು ತಗೊಳ್ಳಿ ನೀವು, ನಿಮಗೆ ಕೂಡ ತುಂಬ ಯೂಸ್ ಆಗ್ತದೆ. ನನ್ನ ತಂಗಿಯಂದಿರು ಮಾತ್ರ ಇಬ್ಬರು ಇವಾಗಲೇ ರೆಡಿ ಆಗಿದ್ದಾರೆ, 2 ಪರ್ಚೇಸ್ ಮಾಡಿಕೊಡು ಅಂತ ಹೇಳ್ತಾರೆ ಅಂತ ಸಹ ಗೊತ್ತುಂಟು. ಅವಳಿಗೆ ಒಬ್ಳಿಗೆ ಬೇಕಂತೆ, ಮೊನ್ನೆನೇ ಹೇಳಿದಾಳೆ. ಹಾಗೆ ಇನ್ನೊಬ್ಳಿಗೆ ಕೂಡ ಬೇಕಾಗ್ಬೋದು. ಈಗ ಅವರ ಒತ್ತಾಯದ ಮೇರೆಗೆ ನಾನು ಈಗ ವೀಡಿಯೋ ಮಾಡ್ತಿರೋದು. ಈಗ ಕಾಲ್ ಮಾಡಿದಷ್ಟೇ ಅದೊಂದು ವೀಡಿಯೋ ಫಸ್ಟು ಮಾಡು ಅಂತ, ಹಾಗೆ ಇವಾಗ ಮಾಡಿದ್ದಾನೆ. ನೋಡಿ ಯಾವ ಥರ ಕಾಣ್ತದೆ ಅಂತ. ಒಂದು ಸ್ವಲ್ಪ ಕಲೆ ಯಾವುದು ಕಾಣ್ತಾಯಿಲ್ಲ, ಯಾಕಂದರೆ ನಾನು ಇದು ರಿಯಲ್ ಕ್ಯಾಮರಾದಲ್ಲೇ ನಾನು ವೀಡಿಯೋ ಮಾಡ್ತಿರುವಂಥದ್ದು, ಫ್ರಂಟ್ ಕ್ಯಾಮರಾ ಮಾತ್ರ ಇದು. ಮತ್ತು ಆ್ಯಪಲ್ಲಿ ನಾನು ವೀಡಿಯೋ ಮಾಡೋದಿಲ್ಲ, ಯಾಕೆಂದರೆ ಅದರಲ್ಲೆಲ್ಲ ನಮಗೆ ಫಿಲ್ಟರ್ ಇಡ್ಬೋದು, ಆ ಥರ ಎಲ್ಲ ಇರ್ಬೋದಲ್ಲ. ಇದು ಆ ಥರ ಏನಿಲ್ಲ, ಇದು ನಾರ್ಮಲ್ ವೀಡಿಯೋ. ನೋಡಿ ಎಷ್ಟು ಚೆಂದ ಕಾಣ್ತದೆ, ಎಷ್ಟು ನೀಟಾಗಿ ಕಾಣ್ತದೆ. ನಾನು ಆವಾಗ ಮೇಕಪ್ ಮಾಡೋ ಮುಂಚೆ ನಂದು ಮುಖ ಹೇಗಿತ್ತು, ಇವಾಗ ನೋಡಿ. ಇವಾಗ ನಾನೇನು ಜಾಸ್ತಿ ಏನಾಗಲಿಲ್ಲ, ಒಂದೇ ಕ್ರೀಮ್ ಹಾಕಿರುವಂಥದ್ದು. ಇದುಂಟಲ್ಲ ಈಗ ಮಳೆಗಾಲಕ್ಕೆ ಇನ್ನೂ ಒಳ್ಳೆಯದು. ಯಾಕೆ ಗೊತ್ತುಂಟಾ, ಮಳೆಗಾಲಕ್ಕೆ ನಮ್ಮ ಮುಖಕ್ಕೆಲ್ಲ ನೀರು ಬೀಳ್ತದಲ್ಲ, ಈಗ ಪೌಡರೆಲ್ಲ ಹಾಕಿದರೆ ಅದು ಫುಲ್ ಪೌಡರೆಲ್ಲ ನೀರಲ್ಲಿ ಹೋಗ್ತದೆ. ಇದು ಆ ಥರ ಸಹ ಆಗೋದಿಲ್ಲ, ಹೋಗೋದೇ ಇಲ್ಲ ಈ ಕ್ರೀಮು. ಮಳೆಯದು ನೀರು ಬಿದ್ದರೆ ಸಹ ಮುಖದಿಂದ
ಮೇಕಪ್ ಅಂತೂ ಹೋಗೋದಿಲ್ಲ. ಹಾಗೆ ಯಾರಿಗೆಲ್ಲ ಇದು ಫೇಸಸ್ ಕೆನಡದವ್ರದ್ದು ಕ್ರೀಮ್ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಇವತ್ತೇ ನಾನು ಈ ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಐ ಲೈಕ್ ಇಟ್.